ಚಿನ್ನಯ್ಯ ಮಾತುಗಳಲ್ಲಿ ಯಾವುದೇ ಭಯ ಕಾಣಿಸ್ತಿಲ್ಲ. ಆಗ ಹೆಣಊತ ಬಗ್ಗೆ ನಿರ್ಭೀತಿಯಿಂದ ಚಿನ್ನಯ್ಯ ಮಾತನಾಡಿದ್ದ. ಆದರೆ ಈಗ ಎಸ್ಐಟಿಯ ಮುಂದೆ ಚಿನ್ನಯ್ಯ ಉಲ್ಟಾ ಮಾತು. ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೆ ಟ್ವಿಸ್ಟ್ ಕೊಟ್ಟ ಚಿನ್ನಯ್ಯ. ಸ್ಫೋಟಕ ಮಾಹಿತಿ ಹೊರಗೆಡವಿದ ಆರೋಪಿ ಚಿನ್ನಯ್ಯ. ಗೊಮ್ಮಟದ ಬಳಿ 75 ಶವ ಹೂತಿದ್ದರಂತೆ ಚಿನ್ನಯ್ಯ. ಈ ಹಿಂದೆ ಹೇಳ್ಕೊಂಡಿದ್ದ ಆತ. ತಿಮರೋಡಿ ಬಳಿ ಈ ವಿಚಾರ ಬಾಯ್ಬಿಟ್ಟಿದ್ದ ಚಿನ್ನಯ್ಯ. ಆಗಸ್ಟ್ ತಿಂಗಳಲ್ಲಿ ರೆಕಾರ್ಡ್ ಮಾಡುವ ವಿಡಿಯೋ, ಅದು ಮಾಡಿರುವಂತಹ ವಿಡಿಯೋ, ಮಾಡಿದ ವಿಡಿಯೋ, ಈಗ ವಿಡಿಯೋ ರಿಲೀಸ್ ಮಾಡಿದ ಮಠಣ್ಣ. ಧರ್ಮಸ್ಥಳ ಪ್ರಕರಣಕ್ಕೆ ಒಂದು ಹೊಸ ತರಹದ ಟ್ವಿಸ್ಟ್ ಇದು. ಈ ಹಿಂದೆ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಭೇಟಿ ಆಗ್ತಾನೆ. ಹೆಂಡತಿ ಜೊತೆ ಬಂದಿದ್ದ. ತಿಮರೋಡಿ ಅವರನ್ನ ಹುಡುಕಿಕೊಂಡು ಆತನೇ ಹೋಗಿರುವಂತಹದ್ದು. ತಿಮರೋಡಿ ಚಿನ್ನಯ್ಯನನ್ನ ಹುಡುಕಿಕೊಂಡು ಹೋಗಿರಲಿಲ್ಲ. ಬದಲಾಗಿ ಸೌಜನ್ಯ ಪರ ಹೋರಾಟದಲ್ಲಿ ಕಾಣಿಸಿಕೊಳ್ತಾ ಇದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿಯ ಆಗಾಗ ವಿಡಿಯೋಗಳನ್ನು ನೋಡ್ತಿದ್ದಂತೀತ. ತಾನು ಮಾಡಿದ ಪಾಪ ಕೃತ್ಯಗಳನ್ನ ತಿಮರೋಡಿಯ ಬಳಿ ಹೇಳ್ಕೋಬೇಕು ಅಂತ ಹೇಳಿ ಹೆಂಡತಿಯ ಜೊತೆ ತಿಮರೋಡಿ ಮನೆಗೆ ಭೇಟಿ ಕೊಟ್ಟಿದ್ದ. ಆ ಸಂದರ್ಭದಲ್ಲಿ ಮಾತನಾಡಿದ ಅಷ್ಟೂ ಮಾತುಗಳು ಈಗ ಸಂಚಲನವನ್ನು ಮೂಡಿಸ್ತಾ ಇದೆ. ಆಗಸ್ಟ್ ತಿಂಗಳಲ್ಲಿ ರೆಕಾರ್ಡ್ ಮಾಡಿದ ವಿಡಿಯೋ ಈಗ ವಿಡಿಯೋ ರಿಲೀಸ್ ಮಾಡಿದ ಮಠಣ್ಣ. ಧರ್ಮಸ್ಥಳ ಪ್ರಕರಣಕ್ಕಿದು ನಿಜಕ್ಕೂ ಹೊಸ ಟ್ವಿಸ್ಟೇ. ಅದರಲ್ಲಿ ಬೇರೆ ಬೇರೆ ತರಹದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದ. 75 ಶವ ಹೂತಿದ್ದೆ ಅಂತ ಹೇಳಿದ್ದ ಆತ ಗೊಮ್ಮಟದ ಬಳಿ. ನೋಡಿ, ಅದು ನೋಡ್ತಾ ಇದ್ದೀರಿ ನೀವೀಗ. ಅಲ್ಲಿಗೆ ಪೊಲೀಸ್ ಯಾರು ಬರೋದಿಲ್ಲ. ನಾನು ಊದಾಕ್ಲಿಕ್ಕೆ ಬಿಡ್ತಾರೆ. ಊದಾಕಿ ನಾನಷ್ಟೇ ಬರ್ಬೇಕಷ್ಟೇ. ಅದು ಬಟ್ಟೆ ತೆಗೆಯೋದು ಅದು ಯಾವ್ದು ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನು ಹಿಡಿಲಿಕ್ಕೆ ಅಂತ ಒಂದಿಬ್ರು ನಮ್ಮ ರೂಂಬೈನವರು ಹೋದ್ರು ರಾತ್ರಿ. ಆಗ ಹೂವಪ್ಪ ಇದ್ರು, ಸುಬ್ರೇಶ್ವರ ಅಂತ. ಹೂವಪ್ಪ ಅಂತ ಅವರು ಇರುವಾಗ ನೈಟ್ ಮೀನಿನ ಆಸೆ ಹೋದ್ರು. ಇಬ್ರು ಸತ್ತು ನೀರಲ್ಲಿ ಅದನ್ನು ತೆಗೆದು ಬಂದು ಪಾಂಗಳಲ್ಲಿ ಮಸಾಲದ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಅವಾಗ ನನ್ನ ಕೈಲೇ ತಿಳಿಸಿದ್ರು 2 ಜನ. ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ, ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು. ಕಾಂಪೌಂಡರ್ ಬಂದದ್ದು, ಡಾಕ್ಟರ್ ಬರಲಿಲ್ಲ. ಕಾಂಪೌಂಡರ್ ಅದನ್ನು ಇದು ಮಾಡಿ ಅವರವರೇನೋ ಅವರ ಲೋಕಲ್ ಕಲಿಸಿಕೊಟ್ರು. ಕಲಿಸಿಕೊಟ್ರು. ಎಲ್ಲಿ ಲೋಕಲ್ ಅಲ್ಲಿ ಮುಂಬೈಗಳು. ಅದು ಅದೇ ಕತೆ. ಈಗ ಹೂವಪ್ಪ ಅಂತ ಇದ್ದಾರೆ. ಅದು ನಾನು ಹೇಳ್ಬೇಕಾದ್ರೆ ತುಂಬಾ ಕತೆ ಉಂಟು. ನಮಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತು. ಎಡ್ಡವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಿದ್ದು ಮಾಡ್ತಾರ ಇಲ್ಲ ಅಂತ ಮಾಡ್ತಾರ ನಮಗೆ ಗೊತ್ತಿಲ್ಲ. ನಾನು ಅಷ್ಟು ವರ್ಷ ಮಾಡಲಿಕ್ಕೆ 3.5 ಲಕ್ಷ ಕೊಡ್ಬೇಕು. ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತನಾಡುವ ಮಂಜುನಾಥನಿಗೆ ಗೊತ್ತಿರಲೇ ಗೊತ್ತಿದೆ, ಭಗವಂತನಿಗೆ ಗೊತ್ತಿದೆ. ಅಲ್ಲ, ಸತ್ಯ. ಈ ಮಾತನಾಡುವ ಮಂಜುನಾಥಿಗೆ ಗೊತ್ತಿರ್ಬೇಕಲ್ಲ. ನಾವು ಅನ್ನೋದು ದೇವರು 6 ಕಟ್ಟು ದುಡ್ಡು ತಂದ್ರು. 500 ರೂಪಾಯಿ ನೋಟು 6 ಕಟ್ಟು ದುಡ್ಡು ತಂದ್ರು ನಮ್ಮನ್ನು ಕಳಿಸೋದು ಅಂತ ಹೇಳಿ. ನಮ್ಮನ್ನು ಕಲಿಸಿದ ಉದ್ದೇಶ ಸೌಜನ್ಯ ವಿಷಯದಲ್ಲಿ ಆ ಕಡೆ ಈ ಕಡೆ ಮಾತಾಡ್ತೀರಿ ಅಂತ ಹೇಳಿ ಕಲಿಸಿದ್ರು ನಮ್ಮ. ಹಾಗೆ 6 ಕಟ್ಟು ದುಡ್ಡು ತಂದು ಬರೀ 2 ಕಟ್ಟು ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿದ್ರು. ನನ್ನ ಹೆಂಡತಿಗೆ, ನನಗೆ, ನನ್ನ ಭಾವಿಗೆ ಹಾಕೊಂಡಿದ್ರು. ಅಷ್ಟು ಮಾಡಿ ರಥಯಾತ್ರೆ ಲಾರಿಯಲ್ಲಿ ಜೋರು ತುಂಬಿಸಿ ಹೋಗುವ ತನಕ ನನ್ನೊಟ್ಟಿಗೆ ಅಲ್ಲಿ ರಾಜೇಶ್ವರಿ ನಿಂತಾರೆ. ಅವರು ಸೂಪರ್ಸ್ಟರ್ ಧರ್ಮಸ್ಥಳದಲ್ಲಿ ನೇತ್ರಾವತಿ ಸೂಪರ್ಸ್ಟರ್. ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಗ. ಅದು ಗವರ್ಮೆಂಟ್ ಜಾಗ. ಮತ್ತೆ ಇವರಿಗೆ ಅಲ್ಲಿ ಇವರ ಸೂಪರ್ವೈಸರ್ ಇರೋದು ಸರ್ಕಾರದ ಇರ್ಬೇಕು. ಸರ್ಕಾರದ ಯಾವುದೂ ಇಲ್ಲ. ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ, ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಇರೋದಂದ್ರೆ ನಾವು ಹಿಡಿದವ್ರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು. ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ. ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ, ಯಾಕಂದ್ರೆ ಇವರು ಹೇಳಿ ನಾನು ಹೊಡಿಯೋದು. ಅದೇ ಮೇಲೆ ಬರುವಾಗೆಲ್ಲ ತುಂಬಾ ಜನರು ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ. ಅದೆಲ್ಲ ಪೊಲೀಸ್ನವ್ರ ಕೆಲಸ. ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ. ಕೆಲವೊಂದು ಒಬ್ಬರಿಗೆ ಹೊಡೆದು ಮೂಕಲ್ಲೆಲ್ಲ ರಕ್ತ ಬಂದು
ಭಯಂಕರ. ನಿನ್ನ ಅಪ್ಪಂದ ಡ್ಯಾಮ ಆಗಿ ಇದೆಲ್ಲ ರೋಜಿದಸ್ತು ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸೋಗಿದ್ದಾರೆ. ಏನಿಲ್ಲ, ಒಂದು ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರಿನ ಹೊಗೆ ಹೋಯ್ತು ಅಂತೇಳಿ ಅವರು ಗಲಾಟೆ ಮಾಡಿದಕ್ಕೆ ಆಗ ಸುಂದರ ಗೌಡ ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗ್ಬೋದು, ಅಲ್ಲಿಗೆ ಪೊಲೀಸ್ ವಿಡಿಯೋದಲ್ಲಿ ತಿಮರೋಡಿ ಜೊತೆ ಚಿನ್ನಯ್ಯ ಮಾತು. ಚಿನ್ನಯ್ಯ ಮಾತುಗಳಲ್ಲಿ ಯಾವುದೇ ಭಯ ಕಾಣಿಸ್ತಿಲ್ಲ. ಆಗ ಹೆಣಾಹುತ ಬಗ್ಗೆ ನಿರ್ಭೀತಿಯಿಂದ ಚಿನ್ನಯ್ಯ ಮಾತನಾಡಿದ್ದ. ಆದರೆ ಈಗ ಎಸ್ಐಟಿಯ ಮುಂದೆ ಚಿನ್ನಯ್ಯ ಉಲ್ಟಾ ಮಾತು. ಹಾಗಾದ್ರೆ ಈ ಉಲ್ಟಾ ಮಾತನಾಡೋದಕ್ಕೆ ಏನರ್ಥ, ಏನಿದರ ಅರ್ಥ ಎಂದು ಪ್ರಶ್ನೆ ಮಾಡಿದ ಹೋರಾಟಗಾರ ಮಟ್ಟಣ್ಣ. ಬಲವಂತದಿಂದ ಉಲ್ಟಾ ಹೇಳಿಕೆ ಕೊಡಿಸ್ತಿದ್ಯಾ ಎಸ್ಐಟಿ? ಸಂಶಯ ಇದೆ. ಅನುಮಾನ ಬರುವಂತೆ ಹೇಳಿಕೆ ಕೊಟ್ಟ ಗಿರೀಶ್ ಮಟ್ಟಣ್ಣ. ಚಿನ್ನಯ್ಯ ಆಗ ಹೇಳಿದ್ದು ಸತ್ಯಾನ, ಈಗ ಹೇಳಿದ್ದು ಸತ್ಯಾನ? ಹೆಂಗೆ ಹೇಳ್ತಾನವನು? ನಾನು ಅನೇಕ ಹೆಣಗಳನ್ನ ಹೂತು ಹಾಕ್ತಿದ್ದೆ, ಒಂದೇ ಒಂದು ಹೆಣಕ್ಕೆ ಮಾತ್ರ ಪೊಲೀಸ್ನವರು ಬಂದಿದ್ರು, ಉಳಿದ ಹಾಗೆ ಹೆಣಗಳನ್ನ ಹಾಗೆ ನಾವು ಹೂತು ಹಾಕ್ತಾ ಇದ್ವಿ. ಸೌಜನ್ಯಾಳ ದೇಹ ಬಿದ್ದ ಜಾಗಕ್ಕೆಲ್ಲ ಹೋಗಿದ್ದೀನಿ, ಅದನ್ನೂ ಹೂತು ಹಾಕುವಂತೆ ನನಗೆ ಒಂದಷ್ಟು ಸೂಚನೆಗಳು ಬಂದಿತ್ತು. 6 ಕಟ್ಟಿನ ಹಣ ಬಂತು, ಅದರಲ್ಲಿ 2 ಕಟ್ಟನ್ನು ಮಾತ್ರ ತೆಗೆದು ನಮಗೆ ಹಂಚಿದ್ರು. ರಾತ್ರೋರಾತ್ರಿ ನಮ್ಮನ್ನ ಕಳುಹಿಸಿಕೊಟ್ರು. ಎಷ್ಟೋ ಜನರಿಗೆ ಪೊಲೀಸರು ಹೊಡೆಯುವ ಹಾಗೆ ಹೊಡಿತಾ ಇದ್ವಿ, ಮುಖ ಕುತ್ತಿಗೆಯಲ್ಲಿ ರಕ್ತ ಬರೋ ತರ ಹೊಡಿತಾ ಇದ್ವಿ. ಪಾಪ ಅವ್ರಿಗೆ ಗೊತ್ತಾದ್ರೆ ಇವತ್ತು ನಮಗೆ ಬಂದು ಹೊಡಿತಾರೆ. ಚಿನ್ನಯ್ಯ ಎಲ್ಲವನ್ನು ಬಿಚ್ಚಿಟ್ಟಿದ್ದ ನಿರ್ಭಯನಾಗಿ. ಆದ್ರೆ ಈಗ ಮಟ್ಟಣ್ಣ ಅದನ್ನ ಕೇಳ್ತಿದ್ದಾರೆ ಪ್ರಶ್ನೆನ. ಸರಿನೇ ತಾನೆ? ಆಗ ಬಂದು ಹೇಳಿರುವ ಯಾವ ಮಾತುಗಳು ಈಗ ಯಾಕೆ ಚಿನ್ನಯ್ಯ ಮಾತನಾಡ್ತಾ ಇಲ್ಲ? ಸೌಜನ್ಯಾಳನ್ನು ಕೂಡ ನನಗೆ ಹೂತು ಹಾಕುವಂತೆ ಆದೇಶಗಳು ಬಂದಿತ್ತು ಅಂತ ಈತನೇ ಹೇಳಕೊಂಡಿದ್ದು ಇದೇ ನಾಲಿಗೆಯಲ್ಲಿ. ಸೊ ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಬೇರೆ ತರಹದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ. ಹಾಗಾದ್ರೆ ಏನಿದರ ಮರ್ಮ? ಎಲ್ಲವೂ ವಿಡಿಯೋ ರೆಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿನೇನು ಮಂಗ ಅನ್ಕೊಂಡಿದ್ದೀರೇನು? ಎಲ್ಲ ದಾಖಲೆಗಳನ್ನ ಇಟ್ಟುಕೊಂಡಿದ್ದಾರೆ. ಚಿನ್ನಯ್ಯ ಯಾವಾಗ ಅವರನ್ನ ಅಪ್ರೋಚ್ ಮಾಡ್ದ, ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಲಿ, ಸೌಜನ್ಯ ಪರ ಹೋರಾಟಗಾರರು ಯಾರೇ ಆಗಿರ್ಲಿ, ಚಿನ್ನಯ್ಯರನ್ನ ಮೊದಲ ಬಾರಿಗೆ ಭೇಟಿ ಆಗಿರ್ಲಿಲ್ಲ ಸ್ವತಃ ಇವರುಗಳು ಹೋಗಿ. ಅದಕ್ಕೆ ಅವ್ರು ದಾಖಲೆ ತೋರಿಸ್ತಾರೆ. ನಮಗೆ ಚಿನ್ನಯ್ಯ ಯಾರು ಅನ್ನೋದೇ ಗೊತ್ತಿರಲಿಲ್ಲ, ಚಿನ್ನಯ್ಯ ನಮ್ಮನ್ನ ಹುಡುಕಿಕೊಂಡು ಬಂದಿದ್ದ, ಅದಾದ ನಂತರವೇ ನಮಗೆ ಪರಿಚಯ ಆಗಿದ್ದು. ಪ್ರತಿಯೊಬ್ಬ ಹೋರಾಟಗಾರರ ಮೊಬೈಲ್ಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಚೆಕ್ ಮಾಡಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರ ಫೋನಿಗೆ ಇದೇ ಚಿನ್ನಯ್ಯ 8 ಬಾರಿ ಕರೆ ಮಾಡಿದ್ದ. 8 ಇನ್ಕಮಿಂಗ್ ಕಾಲ್ ಬಂದಿತ್ತು, ಆದರೆ ಔಟ್ ಗೋಯಿಂಗ್ ಕಾಲ್ ಹೋಗಿರಲಿಲ್ಲ ಅನ್ನೋದು ಪೊಲೀಸರ ವಾದ. ಗಿರೀಶ್ ಮಟ್ಟಣ್ಣ ನಿನ್ನೆ ದಿನ ಮಾತನಾಡ್ತಾ ಹೇಳ್ತಾ ಇದ್ರು. ಸೊ ಸೌಜನ್ಯ ಪರ ಹೋರಾಟಗಾರರ ಎಲ್ಲ ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದ ಎಸ್ಐಟಿ ಚಿನ್ನಯ್ಯನಿಗೆ ಮೊದಲು ಯಾರು ಕರೆ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಪರಿಶೀಲನೆಯನ್ನ ಮಾಡಿದ್ರು. ಆದರೆ ಎಲ್ಲಿಯೂ ಚಿನ್ನಯ್ಯನಿಗೆ ಇವರು ಮಾಡಿರೋದು ಸಾಬೀತಾಗಿರಲಿಲ್ಲ. ಆದರೆ ಇನ್ಕಮಿಂಗ್ ಕಾಲ್ ಬರ್ತಾ ಇತ್ತು. ಚಿನ್ನಯ್ಯ ನಿರಂತರವಾಗಿ ಇವರ ಬೆನ್ನು ಬಿದ್ದಿದ್ದ. ನನಗೊಂದಷ್ಟು ಮಾತನಾಡೋದಿದೆ, ನನ್ನಲ್ಲೊಂದಷ್ಟು ದಾಖಲೆಗಳಿದ್ದಾವೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು ಮಾಡಿರುವ ಕೃತ್ಯಕ್ಕೆ ಪಶ್ಚಾತ್ತಾಪ ಪಡಲೇಬೇಕು, ನಾನು ಎಷ್ಟೋ ಹೆಣಗಳನ್ನು ಹೂತಿದ್ದೇನೆ, ಅದೆಷ್ಟೋ ಕೆಡಿಸಿ ಹೋದ ಹೆಣಗಳನ್ನು ಸುಟ್ಟಿದ್ದೇನೆ, ಸೌಜನ್ಯಾಳ ಹೆಣವನ್ನು ಕೂಡ ಸುಡೋದಕ್ಕೆ ಅಥವಾ ಹೂಳೋದಕ್ಕೆ ನನಗೆ ಆದೇಶ ಬಂದಿತ್ತು, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನನಗೊಂದು ವೇದಿಕೆ ಕೊಡಿ ಅಂತ ಹೇಳಿ ಬೆನ್ನು ಬಿದ್ದಿದ್ದ. ಆ ಬೆನ್ನು ಬಿದ್ದ ಆರಂಭಿಕ ಕಾಲಘಟ್ಟದ ಒಂದು ಸಂದರ್ಶನ ಅದು. ಅರ್ಥಾತ್ ಇವರಿಬ್ಬರ ನಡುವಿನ ಸಂಭಾಷಣೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಹೋಗಿ ಚಿನ್ನಯ್ಯ ಕೂತ್ಕೊಂಡು ಮಾತನಾಡ್ತಾ ಇರೋದು. ಚಿನ್ನಯ್ಯ ಮತ್ತು ಆತನ ಧರ್ಮ ಪತ್ನಿ, ಆತನೇ ಹೇಳ್ಕೊಂಡಿರೋದು, ಆತನ ಟೋನ್ ಅದು, ಆತನೇ ಮಾತನಾಡಿರೋದು. ಸೊ ನನಗೆ ಅನೇಕ ಶವಗಳ ಹೂಳೋದಕ್ಕೆ ಸೂಚನೆಗಳು ಬರ್ತಾ ಇತ್ತು ಅಂತ ಹೇಳಿ. ಆದರೆ ಈಗ ಮಾತ್ರ ಚಿನ್ನಯ್ಯ ಯೂ ಟರ್ನ್ ಹೊಡೆದಿದ್ದು ಯಾಕೆ ಅನ್ನೋದೇ ಪ್ರಶ್ನೆ. ಸೊ ಚಿನ್ನಯ್ಯ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ
ನಡುವಿನ ಸಂಭಾಷಣೆ ಸಖತ್ ವೈರಲ್ ಆಗಿದೆ. ಗಿರೀಶ್ ಮಟ್ಟಣ್ಣನವರ ಪ್ರಶ್ನೆ ಕೇಳ್ತಾರೆ, ಆರಂಭಿಕ ದಿವಸಗಳಲ್ಲಿ ಚಿನ್ನಯ್ಯ ಹೀಗೆ ಹೇಳ್ತಾ ಇದ್ದ, ಬರಬರುತ್ತಾ ಯೂ ಟರ್ನ್ ಹೊಡೆಯೋದಕ್ಕೆ ಕಾರಣವೇನು? ಸ್ಪಷ್ಟ ಪ್ರಶ್ನೆ, ಅದಕ್ಕಿನ್ನೂ ಉತ್ತರ ಸಿಗ್ತಾ ಇಲ್ಲ. ಅವನೇ ಹೇಳಿರುವಂತೆ, ಚಿನ್ನಯ್ಯನೇ ಹೇಳಿರುವಂತೆ, ನಾನೇ ಹೆಣ ಹೂಳ್ತಾ ಇದ್ದೆ, ಎಲ್ಲೋ ಒಂದು ಕಡೆ 75 ಹೆಣಗಳನ್ನು ಹೂತಿದ್ದೇನೆ, ಎಷ್ಟೋ ಜನರಿಗೆ ರಕ್ತ ಬರೋ ತರಹ ಹೊಡೆದಿದ್ದೀವಿ. ಅಲ್ಲಿನ ಸೂಪರ್ವೈಸರ್ಗಳು ನನಗೆ ಹೇಳ್ತಾ ಇದ್ರು, ಅವನಿಗೆ ಹೊಡಿ ಅಂತ ಹೇಳಿದ್ರೆ ಹೊಡಿಲೇಬೇಕಾಗಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.